ಹಿಂದಕ್ಕೆ ಹೋಗುವ 28:47. ನಿಮಗೆ ಸಮೃದ್ಧಿ ಉಂಟಾದ ಕಾಲದಲ್ಲಿ ಯಾವಾಗ ನಮಗೆ ಸಮೃದ್ಧಿ ಉಂಟಾಗಿದೆ, ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕ ಒಡೆಯರೆಂದು ಸ್ವೀಕರಿಸಿದ್ದೇವೆ, ಅವತ್ತು ನಮಗೆ ಸಮೃದ್ಧಿ ಉಂಟಾಗಿದೆ. ಅವತ್ತು ದೇವರು ನಮಗೆ ಪರಲೋಕದ ಸಕಲ ಆಶೀರ್ವಾದಗಳನ್ನು ಅನುಗ್ರಹಿಸಿದ್ದಾನೆ. ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ನಮ್ಮ ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ. ನಾವು ದೇವರ ಪ್ರಜೆಯು ದೇವರ ಜನಾಂಗವು ಆಗಿದ್ದೇವೆ. ಅದು ಆದ ನಂತರ ಕೂಡ ಏನಾಯ್ತಂತೆ ಮುಂದೆ ಓದುವ. ಪುನಃ ಸ್ಟಾರ್ಟ್ ಮಾಡಿ 47. ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನು ಹರ್ಷ ಆನಂದದಿಂದ ಈ ಬದಿಯವರಿಗೆ ಹರ್ಷ, ಈ ಬದಿಯವರಿಗೆ ಆನಂದ. ಹರ್ಷ, ನಿನ್ನೆ ಗಂಡು ಮಗ ಆದ್ರೆ ಹರ್ಷ ಅಂತ ಹೆಸರಿಡಿ, ನಿನ್ನೆ ಗಂಡು ಮಗ ಆನಂದ ಅಂತ ಹೆಸರಿಡಿ. ಓಕೆ ಹೇಳಿ. ಹರ್ಷ, ಹರ್ಷ ಆನಂದದಿಂದ ದೇವರನ್ನು ಅವರು ಸೇವಿಸಲಿಲ್ಲ. ಯಾವಾಗಲೂ ಕಣ್ಣೀರು, ಯಾವಾಗಲೂ ಗಂಗಾ ನದಿಯವರ ಮನೆಯಲ್ಲಿ, ಯಾವಾಗಲೂ ಆ ಬಡತನದೇ ಮಾತುಗಳು, ಯಾವಾಗಲೂ ಆ ದರಿದ್ರದೇ ಮಾತುಗಳು. ಒಂದು ವೇಳೆ ಅವರ ಪಕ್ಕದ ಮನೆ ಪಾಸ್ಟರ್ ಒಳ್ಳೇದಾದ್ರೆ ನೋಡಿ ಅವರಿಗೆ ಫಾರಿನ್ ಕಾಣ ಬರ್ತದೆ, ಇವರಿಗೆ ಮತ್ಸರ. ಉದಾಹರಣೆಗೆ ಆ ಪಕ್ಕದ ಮನೆ ಪಾಸ್ಟರ್ಗೆ ಒಳ್ಳೆ ಗಾಡಿ ಬಂದ್ರೆ ನೋಡಿ ಅವರೆಲ್ಲ ಹಣ ದೋಷಿದ್ದಾರೆ. ಅಂದ್ರೆ ಇವರಿಗೆ ಬರದ ಹಾಗೆ ಅವರ ಕಣ್ಣೀರೇ ತಾನೇ ತಡೆಯುತ್ತದೆ. ನಾವು ಯಾವಾಗ ಕರ್ತನಲ್ಲಿ ಸಂತೋಷಿಸುತ್ತೇವೆ, ಆಶೀರ್ವಾದಗಳು ನಮ್ಮ ಮನೆಯಲ್ಲಿ ನೆಲೆಯಾಗಿರುತ್ತದೆ. ನಾವು ಕಣ್ಣೀರಿಡಬೇಕು. ಒಂದು ವೇಳೆ ನಾವು ಇನ್ನೊಬ್ಬರನ್ನು ನೋವಿಸಿದ್ದೇವೆ, ದೇವರೇ ಅಂತ ಹೃದಯವನ್ನು ಅಂತ ಮಾತುಗಳಿಂದ ತೆಗೆಯುತ್ತದೆ. ಯಾವಾಗ ನಾವು ಪಾಪ ಮಾಡುತ್ತೇವೆ, ಒಂದು ಪಾಪ ಆಗಿದೆ, ಆಗ ನಾವು ಕಣ್ಣೀರಿನಿಂದ ಪ್ರಾರ್ಥಿಸಬೇಕು. ಇನ್ನೊಬ್ಬರ ಕಷ್ಟದಲ್ಲಿ ಇರುವುದನ್ನು ಕಣ್ಣೀರಿನಿಂದ ನಾವು ಪ್ರಾರ್ಥಿಸಬೇಕು. ಕಣ್ಣೀರೇ ನಮ್ಮ ಜೀವಿತದ ಗುರಿ ಆಗಬಾರದು. ಯಾಕಂದ್ರೆ ಪುನಃ ವಾಕ್ಯವನ್ನು ಓದುವ. ನಿಮಗೆ ಸಮೃದ್ಧಿ ಉಂಟಾದ ಕಾಲದಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನು ಹರ್ಷಾನಂದವುಳ್ಳವರಾಗಿ ಸೇವಿಸದೇ ಹೋದದ್ದರಿಂದ ಯೆಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡುತ್ತಾನೆ. ಯಾವಾಗ ನಾವು ಕರ್ತನಲ್ಲಿ ಸಂತೋಷಿಸುವುದಿಲ್ಲ, ನಾವು ಬಲವನ್ನು ಹೊಂದದವರು ಅಥವಾ ವೀಕ್ ಪೀಪಲ್ ಆಗಿರುತ್ತೇವೆ. ಅಂದರೆ ಕರ್ತನ ಸಂತೋಷವು ನಮ್ಮ ಬಲವಾಗಿದೆ. ನಾವು ನೆಹೆಮೀಯದಲ್ಲಿ ಓದುವಾಗ 8:10 ಇರಬೇಕು. ಕರ್ತನ ಸಂತೋಷವು ನಮಗೆ ಆಶ್ರಯ ಗಿರಿಯಾಗಿದೆ. ಅಂದ್ರೆ ನಾನು ಸಂತೋಷಿಸುವಾಗ ಆ ಸಂತೋಷವೇ ನನಗೆ ಆಶ್ರಯ ಗಿರಿಯಾಗಿರುತ್ತದೆ, ನನಗೆ ಕೋಟೆ ಆಗಿರುತ್ತದೆ. ಯಾವಾಗ ನಾನು ಸಂತೋಷಿಸುವುದಿಲ್ಲ, ನನಗೆ ಒಂದು ಆಶ್ರಯ ಅಥವಾ ನನಗೆ ಒಂದು ಕೋಟೆ ಇರುವುದಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳಿದ್ರೆ ಶತ್ರುಗಳು ಅಂದ್ರೆ ಚಿಂತೆಗಳು, ಶತ್ರುಗಳು ಅಂದ್ರೆ ಆಕ್ಸಿಡೆಂಟ್, ಶತ್ರುಗಳು ರೋಗಗಳು, ಶತ್ರುಗಳು ಕೊರತೆಗಳು ನಮ್ಮಲ್ಲಿ ಬರುವ ಸಂಭವತೆ ಇದೆ, ಬರಲೇಬೇಕಂತ. ಅದರ ಬದಲು ನಾವು ಕರ್ತನಲ್ಲಿ ಸಂತೋಷಿಸುವಾಗ, ಯೆಹೋವನೇ ನೀನು ನನ್ನೊಂದಿಗಿದ್ದಿ, ನೀನು ನನ್ನ ಆಶ್ರಯ ಗಿರಿಯಾಗಿದ್ದಿ, ನೀನು ನನ್ನ ಕೋಟೆಯಾಗಿದ್ದಿ, ನಿನ್ನ ವಾಸುಣ್ಯಗಳಿಂದ ನನಗೆ ಗುಣವಾಗಿದೆ, ನನ್ನ ಕೊರತೆಗಳನ್ನು ನೀನು ನೀಗಿಸುವಾತನಾಗಿದ್ದಿ, ನನ್ನ ಸಂಬಳವನ್ನು ನೀನು ಹೆಚ್ಚಿಸುವಾತನಾಗಿದ್ದಿ. ಕಡಿಮೆ ಕೆಲಸ ಹೆಚ್ಚು ಸಂಬಳ ಯೇಸು ನಾಮದಲ್ಲಿ ನನಗೆ ಸಿಗುವುದಾಗಿದೆ. ಹಲ್ಲೆಲೂಯಾ. ನಾವು ಹುಟ್ಟಿದ್ದು ಯೇಸುವಿಗೆ ಬಡತನದಲ್ಲಿ ಇರುವುದಕ್ಕಾಗಿ ಅಲ್ಲ, ನಾವು ಹುಟ್ಟಿದ್ದು ಯೇಸುವಿಗೆ ಸ್ಲಾಗಿಂಗ್ ಜೀವಿತ. ಅಂದ್ರೆ ಕನ್ನಡದಲ್ಲಿ ಏನಿದೆ ಸ್ಲಾಗಿಂಗ್, ಯಾವಾಗಲೂ ಸ್ಲಾಗ್ ಮಾಡೋದು. ಮಾರ್ನಿಂಗ್ ಶಿಫ್ಟ್ ಆಯಿತು, ನೈಟ್ ಶಿಫ್ಟ್, ಆ ರೀತಿಯ ಜೀವಿತಕ್ಕೆ ದೇವರು ನಮ್ಮನ್ನು ಕರೆದಲ್ಲ. ಕೆಲಸ ಮಾಡಲಿಕ್ಕೆ ನಾವು ಕೆಲಸ ಮಾಡಬೇಕು, ಅದರ ನಾವು ಸ್ಲಾಗ್ ಆಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದಲ್ಲ. ದೇವರೇ ಇದು ನಿನ್ನ ಚಿತ್ತವಲ್ಲ. ನಾನು ಸ್ಲಾಗಿಂಗ್ ಹಿಂದಿಯಲ್ಲಿ ಸ್ಲಾಗಿಂಗ್ ಸ್ಲಾಗ್ ಅಂದ್ರೆ ಅರ್ಥ ಆಯ್ತಾ? ಮತ್ತೆ ಸ್ಲಾಗ್ ಅಂದ್ರೆ ಫ್ರೈಡೇ ರಜೆ, ಆಕ್ಚುಲಿ ಮಾರ್ನಿಂಗ್ ಡ್ಯೂಟಿ ಕರೆದಿದ್ದಾರೆ, ಆಕ್ಚುಲಿ ರಜೆ ಮಾರ್ನಿಂಗ್ ಡ್ಯೂಟಿ, ಪುನಃ ನೈಟ್ ಡ್ಯೂಟಿ. ಸ್ಲಾಗಿಂಗ್ ಲೈಫ್, ಡಾಂಕಿ ಲೈಫ್. ದೇವರು ನಮ್ಮ ಆ ಒಂದು ಜೀವಿತಕ್ಕೆ ನಮ್ಮನ್ನು ಕರೆಯಲಿಲ್ಲ. ನಾವು ಆ ರೀತಿ ಆಗುವಾಗಲೂ ದೇವರಿಗೆ ಸಂತೋಷ. ದೇವರೇ ಈ ಒಂದು ನೊಗವನ್ನು ನೀನು ಮುರಿದು ಹಾಕುತ್ತದೆ,
ಹಲ್ಲೆಲೂಯಾ. ನನ್ನ ಜೀವಿತವನ್ನು ನೀನು ಸಂತೋಷ, ನಿನ್ನಲ್ಲಿ ನಾನು ಹರ್ಷ ಪಡೆಯುವುದಕ್ಕಾಗಿ, ನಿನ್ನಲ್ಲಿ ನಾನು ಸಂತೋಷಿಸುವುದಕ್ಕಾಗಿ ನೀನು ಕರೆದಿದ್ದಿ. ನಾವು ಪ್ರಾರ್ಥಿಸುವಾಗ ನಾನು ನಂಬುತ್ತೇನೆ 3:20 ವಾಗ್ದಾನದ ಪ್ರಕಾರ ಎಫೆಸದಲ್ಲಿ ಓದಿದೆವು, ನಾವು ಯೋಚಿಸುವುದಕ್ಕಿಂತಲೂ ನಾವು ಪ್ರಾರ್ಥಿಸಕ್ಕಿಂತಲೂ ಅತ್ಯಧಿಕವಾಗಿ ಯೆಹೋವನು ನಮ್ಮಲ್ಲಿ ಕಾರ್ಯ ಮಾಡುವ. ಯಾವ ಸಭಾಪಾಲಕರಿಗೆ ಖಾಲಿ ಚೇರ್ ನೋಡಿ ಸಂತೋಷ ಆಗ್ಲಿಕ್ಕಿಲ್ಲ. ನನಗೆ ನೋವಾಗ್ತದೆ, ಅದು ನಾನು ಸಂತೋಷಿಸುತ್ತೇನೆ. ನೀವು ನೋಡಿರಬಹುದು, ನಾನು ಆರಾಧಿಸುವಾಗ ಎಲ್ಲರಿಗಿಂತ ಜಾಸ್ತಿ ಸ್ವರ ನನ್ನನ್ನು ಕೇಳ್ತೇನೆ, ಯಾಕಂದ್ರೆ ನಾನು ಸಿಂಹದಂತೆ ಗರ್ಜಿಸುತ್ತೇನೆ. ಹಲ್ಲೆಲೂಯಾ. ಯಾಕಂದ್ರೆ ನನಗೆ ಗೊತ್ತುಂಟು, ಈ ಖಾಲಿ ಚೇರುಗಳನ್ನು ಯೆಹೋವನು ತುಂಬಿಸುವಂತಾಗಿದ್ದಾನೆ. ಇದು ಯೆಹೋವನ ಸಭೆ ಆಗಿದೆ. ಆತನು ನನ್ನನ್ನು ಈ ಸಭೆಯಲ್ಲಿ ಸೇವೆ ಮಾಡೋದಕ್ಕಾಗಿ ಇಟ್ಟಿದ್ದಾನೆ. ಇದು ಆತನ ಸಭೆ, ಅದಕ್ಕಾಗಿ ನಾನು ಬರುತ್ತೇನೆ. ಒಂದು ಇದು ಫ್ರಾನ್ಸಿಸ್ ಅವರ ಸಭೆ ಆಗಿದ್ರೆ ನಾನು ದೂರದಲ್ಲಿದ್ದು ದೇವರಿಂದ ಆಶ್ರಯಿಸು, ಫ್ರಾನ್ಸಿಸ್ ಕೂಡ ಆಶ್ರಯಿಸು ಎಂದು ಅಲ್ಲಿಂದಲೇ ಹೋಗ್ತಾ ಇದ್ದೀನಿ. ಇದು ದೇವರ ಸಭೆಯಾಗಿದೆ. ಅದಕ್ಕಾಗಿ ನಾನು ಸಂತೋಷದಿಂದ ನನ್ನ ಕುಟುಂಬದ ಸಮೇತವಾಗಿ ನಾನು ಇಲ್ಲಿ ಬರುತ್ತೇನೆ. ಯಾಕೆಂದ್ರೆ ಯೆಹೋವನ ಆಲಯದಲ್ಲಿ ಶಾಂತಿ ಇದೆ, ಯೆಹೋವನ ಆಲಯದಲ್ಲಿ ಆಶೀರ್ವಾದ ಇದೆ, ಯೆಹೋವನ ಆಲಯದಲ್ಲಿ ಅದ್ಭುತ ಕಾರ್ಯಗಳು ಯೆಹೋವನು ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಕಲಿಯುವ ವಿಷಯವಾಗಿದೆ, ದೇವರು ನಮಗೆ ಯಾಕೆ ಕರೆದಿದ್ದಾನೆ. ಕಳೆದ ವಾರಗಳಿಂದ ನಾವು ಕಲಿತಾ ಇದ್ದೇವೆ, ನೆನಪುಂಟ ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆಂದು. ಮೊದಲು ನಾವನ್ನು ಆರಾಧಿಸುವುದಕ್ಕಾಗಿ. ಎಲ್ಲವೂ ಇದ್ದುಕೊಂಡು ನಾವು ಆರಾಧಿಸುವುದಿಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ. ಎಲ್ಲವೂ ನಮ್ಮಲ್ಲಿ ಆಗಬೇಕಾದರೆ ಮೊದಲು ನಾವು ಆತನಲ್ಲಿ ಆರಾಧಿಸಬೇಕು. ವಾಕ್ಯ ಗೊತ್ತುಂಟ, ಎಲ್ಲಿ ಉಂಟಂತ 1 ಪೇತ್ರ 2:9 ಉಂಟು. ಸೆಕೆಂಡ್ ಯಾಕೆ ನಾವು ಕರೆದಿದ್ದಾನೆ, ನಾವು ಆಶೀರ್ವಾದ ನಿಧಿ ಆಗುವುದಕ್ಕಾಗಿ, ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ. ಬಡತನ ದೇವರ ಆಶೀರ್ವಾದ ಅಲ್ಲ. ಓಕೆ. 3 ಯಾಕೆ ನಮ್ಮ ಕರೆದಿದ್ದಾನೆ, ನಾವು ಆತನಲ್ಲಿ ಸಂತೋಷಿಸುವುದಕ್ಕಾಗಿ. 4 ಯಾಕೆ ಅವನು ಕರೆದಿದ್ದಾನೆ, ನಾವು ಫಲ ಕೊಡುವುದಕ್ಕಾಗಿ, ಅದು ನಿಲ್ಲುವ ಫಲ. ಓಕೆ. 5 ಆತನ ವಾಗ್ದಾನವನ್ನು ನಮ್ಮಲ್ಲಿ ನೆರವೇರಿಸುವುದಕ್ಕಾಗಿ. 6 ನಮ್ಮನ್ನು ಆತನ ವಾಸಸ್ಥಳವಾಗಿ ಮಾಡುವುದಕ್ಕಾಗಿ. 7 ನಾವು ಓದುವ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 16-17. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ಮುಖಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರ್ತಕ್ಕ ಫಲವನ್ನು ಹೊಂದಿದ್ದಾರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ದೇವರು ನಮ್ಮನ್ನು ಕರೆದದ್ದು ನಾವು ಪ್ರಾರ್ಥನೆಯಲ್ಲಿ ಇರುವುದಕ್ಕಾಗಿ. ಅನೇಕರಿಗೆ ಈ ಸತ್ಯ ಗೊತ್ತಿಲ್ಲದೆ ಅವರು ಅವರ ಹೆಚ್ಚಿನ ಸಮಯವನ್ನು ಟಿವಿಯ ಮುಂದಿನ, ಅವರ ಹೆಚ್ಚಿನ ಸಮಯವನ್ನು ಶಾಪಿಂಗ್ ಸೆಂಟರ್ ಅಲ್ಲಿಯ, ಅವರ ಹೆಚ್ಚಿನ ಸಮಯವನ್ನು ಸೋಷಿಯಲ್ ಪಾರ್ಟಿಯಲ್ಲಿ, ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ಖರ್ಚು ಮಾಡುತ್ತಾರೆ. ಯಾಕೆಂದರೆ ಅವರು ಆತ್ಮಿಕವಾಗಿ ಬೆಳೆಯಲಿಲ್ಲ. ಅವರಿಗೆ ಸಂತೋಷ ಬೇಕಾಗಿದೆ. ಅವರಿಗೆ ಹೇಗೆ ಆತ್ಮಿಕ ರೀತಿಯಲ್ಲಿ ಸಂತೋಷ ಹೊಂದುವುದು, ಹೇಗೆ ಕರ್ತನನ್ನು ಅನುಭವಿಸುವುದು, ಹೇಗೆ ಕರ್ತನಲ್ಲಿ ಸಂತೋಷಿಸುವುದೆಂದು ಅವರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಇಂಟರ್ನೆಟ್ ಅಲ್ಲಿ 4 ಗಂಟೆನ 5 ಗಂಟೆನ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾಕೆಂದರೆ ಆತ್ಮಿಕ ಮನುಷ್ಯನಿಗೆ ಕೂಡ ಸಂತೋಷ ಬೇಕು, ಲೋಕದ ಮನುಷ್ಯನಿಗೆ ಕೂಡ ಸಂತೋಷ ಬೇಕು. ಆತ್ಮಿಕ ಮನುಷ್ಯರಿಗೆ ಯಾವಾಗ ಸಂತೋಷ ಬರುತ್ತದೆ, ಯಾವಾಗ ಅವರ ಆತ್ಮಿಕ ಸಂಗತಿಗಳಲ್ಲಿ ಸಂತೋಷಿಸುತ್ತಾನೆ. ದೇವರು ಕೊಟ್ಟ ವಾಗ್ದಾನಗಳನ್ನು ಹಿಡಿದುಕೊಂಡು ಆತನು ಸಂತೋಷಿಸುತ್ತಾನೆ. ಯೆಹೋವನು ನನ್ನನ್ನು ಬಲಿಷ್ಠ ಜನಾಂಗವನ್ನಾಗಿ ಮಾಡಿದ್ದಾನೆ, ಯೆಹೋವನು ನನಗೆ ಅತ್ಯಧಿಕವಾದ ಸಂತಾನವನ್ನು ಕೊಟ್ಟಿದ್ದಾನೆ, ನನ್ನಿಂದ ಜನಾಂಗ ಉತ್ಪತ್ತಿಯಾಗಿ ಅರಸರು ಹುಟ್ಟುವರು ಎಂದು ಅವನು ಸಂತೋಷಿಸುವಾಗ. ಹೇಳಿ ಸಂತೋಷಿಸುವಾಗ, ಹೇಳಿ ಸಂತೋಷಿಸುವಾಗ, ಹೇಳಿ ಸಂತೋಷಿಸುವಾಗ ದೇವರ ಆತ್ಮನು ನಮ್ಮಲ್ಲಿ ಕಾರ್ಯ ಮಾಡುತ್ತಾನೆ. ಅನೇಕರು ವಿಶ್ವಾಸಿಗಳಾಗಿದ್ದು ಕೂಡ ವಿಶ್ವಾಸದ ಜೀವಿತವನ್ನು ಯಾಕೆ ಅವರು ಜೀವಿಸುವುದಿಲ್ಲ ಅಂದ್ರೆ ಅವರಿಗೆ ಗೊತ್ತಿಲ್ಲ ಯಾಕೆ ದೇವರು ಅವರನ್ನು ಕರೆದಿದ್ದಾನೆಂದು. ದೇವರು ನಮ್ಮನ್ನು ಕರೆದದ್ದು ನಮ್ಮಲ್ಲಿ ಒಂದು ಪ್ರಾರ್ಥನೆಯ ಜೀವಿತ ಇರುವುದಕ್ಕಾಗಿ. ನಾವು ಕೇಳಿದೆವು, ಕಳೆದ ಶನಿವಾರ ದಿವಸ ನಮ್ಮ ಊರಲ್ಲಿ ಒಂದು ದೊಡ್ಡ ದುರಂತವಾಯಿತು. ನಾನು ಆ ಒಂದು ದುರಂತವನ್ನು ನೋಡ್ತಾ ಇದ್ದೆ. ತುಂಬಾ ನೋವು, ತುಂಬಾ ಕಣ್ಣೀರು. ಯಾಕೆ ಹೀಗಾಯ್ತು ಕರ್ತನೆ,